ವಾತಾವರಣದಲ್ಲಿ ನಾವೆಲ್ಲ ಇರೋದ್ರಿಂದ ಸ್ವಲ್ಪ ತಡವಾದ್ರೂ ನಮಗೆಲ್ಲ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳುವ ಅವಕಾಶವನ್ನ ಸಂತೋಷವನ್ನ ಬಳಸ್ಕೊಳ್ತಾ ಇದ್ದೀನಿ. ಶುಭಾಶಯಗಳು. ಒಂದು ಮಹತ್ವದ ಕಾರ್ಯದಲ್ಲಿ ನಾವೆಲ್ಲ ತೊಡಗಿದ್ದು ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ತನ್ನ ಬದುಕಿನ ಬಹಳ ಮಹತ್ವದ ವರ್ಷಗಳನ್ನ, ದಿನಗಳನ್ನ, ಆಯಸ್ಸನ್ನ ಧಾರೆ ಎದ್ದಂತಹ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಶಕ್ತಿಯನ್ನ ಗೌರವಿಸುವ ದೃಷ್ಟಿಯಿಂದ ನಾವು ಒಂದು ಸಮಾಲೋಚನೆ ಮಾಡಿ ಕಡೆಗೆ ಸಾರಾ ಗೋವಿಂದ ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿದಂಥವರಲ್ಲ. ಅವರು ಬಹುಶ್ರುತರಾಗಿದ್ದು ಬಹು ಶಾಖೆಗಳಲ್ಲಿ, ಜ್ಞಾನ ಶಾಖೆಗಳಲ್ಲಿ, ಬದುಕಿನ ವಿಭಾಗಗಳಲ್ಲಿ ತಮ್ಮ ಮೊಹರನ್ನ, ತಮ್ಮ ಠಸೆಯನ್ನು ಮುಗಿಸಿದಂಥವರು. ತಮಗಿದ್ದಂತಹ ಶಕ್ತಿಯನ್ನ, ತಮಗೆ ದೊರೆತಂತಹ ಸ್ನೇಹ ಬಳಗವನ್ನ, ಕರ್ನಾಟಕದ ನಾನಾ ಮಾಧ್ಯಮಗಳನ್ನ, ವಿಶೇಷವಾಗಿ ಚಲನಚಿತ್ರ ಮಾಧ್ಯಮವನ್ನು ಬಳಸಿಕೊಂಡು ಅವರು ಈ ನಾಡು ನುಡಿಗಳ ಸರ್ವಾಂಗೀಣ ಪ್ರಗತಿಗೆ ಮಾಡಿರ್ತಕ್ಕಂಥ ಕೆಲಸ, ಅದರ ರೂಪ, ಅದರ ಸ್ವರೂಪ, ಅದರ ಅನನ್ಯತೆ, ಅದರ ಮಹತ್ವ ಏನು ಅನ್ನುವುದನ್ನ ಈ ನಾಡಿಗೆ ಮನಗಾಣಿಸಬೇಕು ಅನ್ನತಕ್ಕಂಥ ಒಂದು ಉದ್ದೇಶದಿಂದ ನಾವೆಲ್ಲ ತೊಡಗಿದ್ದೇವೆ. ಈ ಕಾರ್ಯದಲ್ಲಿ ನಮಗೆ ಕಾರ್ಯದರ್ಶಿಯಾಗಿದ್ದುಕೊಂಡು ಜನಶಕ್ತಿ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅನೇಕ ಸ್ನೇಹಿತರ ಸಹಕಾರದಿಂದ ನಿರಂತರವಾಗಿ ಕನ್ನಡ ಪರವಾದ, ನಾಡು ನುಡಿಗಳ ಪರವಾದಂತಹ, ಜನಪರವಾದ, ಜನಮುಖಿಯಾದ, ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿದಂತಹ ಸಿ.ಕೆ. ರಾಮೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಇತರ ಸ್ನೇಹಿತರೆಲ್ಲ ಇದಕ್ಕೂ ಇದ್ದಾರೆ. ಅವರೆಲ್ಲರ ಪರವಾಗಿ ಕೆಲವು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಈ ವಿಶೇಷವಾದಂತಹ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನಮ್ಮ ವಿನಂತಿಯನ್ನು ಮನ್ನಿಸಿ, ಗೌರವಿಸಿ ತಾವೆಲ್ಲ ಬಂದಿದ್ದೀರಿ. ತುಂಬ ಸಂತೋಷ, ಕೃತಜ್ಞತೆಗಳು. ಗೋವಿಂದ ಅವರು ನಮಗೆ ಬಹಳ ಪರಿಚಯ ಇರ್ತಕ್ಕಂಥದ್ದು ಅಂದರೆ, ಆ ಹೆಸರಿನ ತಕ್ಷಣ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಂಥವರು, ಅನೇಕ ನಟನಟಿಯರಿಗೆ ಆಸರಿಯಾಗಿ, ಆಶ್ರಯವಾಗಿದ್ದು ಪ್ರೋತ್ಸಾಹವನ್ನು ಕೊಟ್ಟಂಥವರು, ಚಿತ್ರ ಕ್ಷೇತ್ರವನ್ನ ನಾಡಿನ ಉದ್ದಗಲಗಳಲ್ಲಿ ಪಸರಿಸೋದಕ್ಕೆ ಒಳ್ಳೆ ವಾತಾವರಣವನ್ನು, ಭೂಮಿಕೆಯನ್ನು ನಿರ್ಮಿಸಿದರಿಷ್ಟು ಇದನ್ನೇ ನಾವು ವಿಶೇಷವಾಗಿ ಗಮನಿಸ್ತೇವೆ. ಆದರೆ ಅವರ ಸೇವೆಯ ಹಲವು ಮುಖಗಳಲ್ಲಿ ಒಂದೆರಡು ಮುಖಗಳಿಗೆ ಆದ್ಯತೆಯನ್ನು ಕೊಟ್ಟು, ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಯಾಕೆ ನಮಗೆ ಸಾರಾ ಗೋವಿಂದ ಮುಖ್ಯ, ಅವರಿಗೆ ಯಾಕೆ ಇಂತಹ ದೊಡ್ಡ ಪ್ರಮಾಣದ ಅಭಿನಂದನೆ ಗ್ರಂಥವನ್ನ ತಂದು ಒಂದು ಅಭಿನಂದನಾ ಸಮಾರಂಭವನ್ನ ಮಾಡಿ ನಾಡಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಮೊದಲಾಗಿ ಸಚಿವರನ್ನು, ಸಾಹಿತಿಗಳನ್ನು, ಕಲಾವಿದರನ್ನು ಒಗ್ಗೂಡಿಸ್ಕೊಂಡಿದ್ದೇವೆ ಅನ್ನೋದು ನಾವು ಯೋಚನೆ ಮಾಡಬೇಕಾದಂತಹ ಸಂಗತಿ. ಅದನ್ನು ಕುರಿತು ಒಂದೆರಡು ವಿಚಾರಗಳನ್ನು ತಮ್ಮ ಗಮನಕ್ಕೆ ಬಹಳ ಸಂಗ್ರಹದಲ್ಲಿ ತರ್ತೇನೆ. ಯಾಕೆಂದರೆ ನಾವು ಹೇಳಬೇಕಾದ ಮಾತುಗಳೇನು, ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳಿಸುವ ಕರೆಯೋಲೆಯನ್ನು ತಮ್ಮ ಕೈಗೆ ಈಗಾಗಲೇ ತಲುಪಿಸಿದ್ದೇವೆ. ಗೋವಿಂದ ಅವರು 40 ವರ್ಷದ ಹಿಂದೆ ವಿಶೇಷವಾಗಿ ಕರ್ನಾಟಕದ ಉದ್ದಗಲಗಳಲ್ಲಿ ಒಂದು ಸಂಚಲನವನ್ನ ಉಂಟು ಮಾಡಿದಂತಹದ್ದು ಅಂತಂದ್ರೆ ಅದು ಗೋಕಾಕ್ ಚಳುವಳಿ. ಅಂತ ಚಳುವಳಿ ಅದುವರೆಗೆ ಆಯಾಮದಲ್ಲಿ ನಡೆದಿರಲಿಲ್ಲ. ಆ ಚಳುವಳಿಗೆ ಉತ್ತರ ಕರ್ನಾಟಕದಲ್ಲಿ, ಧಾರವಾಡದಲ್ಲಿ, ಈ ಕಡೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜು ಅಲ್ಲೆಲ್ಲ ಕುಳಿತುಕೊಂಡು ಕೆಲವರು ಸಾಹಿತಿಗಳು, ಕಲಾವಿದರು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ಅದು ದೊಡ್ಡ ಪ್ರಮಾಣಕ್ಕೆ ತನ್ನನ್ನು ತೆಗೆದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಬಹಳ ವ್ಯಾಪಕವಾದಂತಹ ಸ್ವರೂಪವನ್ನು ಕೊಡುವ ದಿಕ್ಕಿನಲ್ಲಿ ಗೋವಿಂದ ಮಾಡಿದಂತಹ ಕೆಲಸ ಬಹಳ ಪ್ರಮುಖವಾದದ್ದು. ಅದೇನೆಂದರೆ, ಈ ಚಳವಳಿ ಎಷ್ಟೇ ಹೇಳಿದ್ದಾದ್ರೂ ಅದು ವಿಶ್ವರೂಪವನ್ನ, ಬೃಹತ್ ರೂಪವನ್ನ ಇನ್ನೂ ತಡೆದಿರಲಿಲ್ಲ. ಜನಕ್ಕೆ ಇದರ ಮಹತ್ವವನ್ನು ಮನವರಿಕೆ ಮಾಡಿ ಆಳಕ್ಕೆ, ಬೇರಿಗೆ ತೆಗೆದುಕೊಂಡು ಹೋಗುವ ಕೆಲಸದ ಅಗತ್ಯ ಹೊಂದಿತ್ತು.
ಆ ಕೆಲಸವನ್ನ ಗೋವಿಂದ್ ಅವರು ಹೇಗೆ ಮಾಡುವಂದ್ರೆ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಬಂದರು. ರಾಜ್ಕುಮಾರ್ ಚಲನಚಿತ್ರ ಕ್ಷೇತ್ರಕ್ಕೆ ತನ್ನ ಸಾತ್ವಿಕ ಚೇತನವನ್ನ, ತನ್ನ ತಂದೆ ತಾಯಿಗಳಿಂದ ಬಂದಂತಹ ಅಪೂರ್ವವಾದ ಪ್ರತಿಭಾ ಶಕ್ತಿಯನ್ನ ಧಾರೆ ಎರೆದು ಯಾವ ರಾಜಕೀಯ ರಂಪಗಳಿಗೂ ಹೋಗದೆ ವಿಶಿಷ್ಟವಾಗಿದ್ದವರು. ತಮಗೆಲ್ಲ ಗೊತ್ತಿರೋ ಹಾಗೆ ಆ ಕಡೆ ತಮಿಳುನಾಡಿನಲ್ಲಿ MG ರಾಮಚಂದ್ರನ್ ಅವರು ರಾಜಕೀಯಕ್ಕೆ ಹೋದ್ರು, ಜೈಲಲಿತಾ ಹೋದ್ರು. ಈ ಕಡೆ ಆಂಧ್ರದಲ್ಲಿ NT ರಾಮರಾವ್ ರಾಜಕೀಯಕ್ಕೆ ಹೋದ್ರು. ಆದರೆ ರಾಜ್ಕುಮಾರ್ ಅವರು ಮಾತ್ರ ರಾಜಕೀಯ ಅಂದ್ರೆ ಕಿಲೋಮೀಟರ್ ದೂರದಲ್ಲೇ ಇದ್ದಂತ. ಆದರೆ ಅವರ ಒಂದು ಈ ಮುಖ್ಯವಾಹಿನಿಗೆ, ಈ ಪ್ರವಾಹಕ್ಕೆ, ಕನ್ನಡದ ಒಂದು ದೊಡ್ಡ ಪ್ರವಾಹ ಏನು ಹೊರಟಿದೆ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನ, ವಿದ್ಯುತ್ ಶಕ್ತಿಯನ್ನ, ಚಾಲನೆಯನ್ನ ತಂದುಕೊಡೋದಕ್ಕೆ ಅವರ ಪ್ರವೇಶ ಅಗತ್ಯ ಅನ್ನೋದನ್ನ ಮೊದಲು ಮನಗಂಡಂತವರು ಸಾರಾ ಗೋವಿಂದ್. ಅವರು ರಾಜ್ಕುಮಾರ್ಗೆ ಒಂದು ರೀತಿಯಲ್ಲಿ ಬಲಗೈ ಆಗಿದ್ದಂಥವರು. ರಾಜ್ಕುಮಾರ್ ಅವ್ರನ್ನ ಒಪ್ಪಿಸಿ ಈ ಚಳವಳಿಗೆ ಕರೆದರು. ರಾಜ್ಕುಮಾರ್ ಬಂದು ಮೊದಲ ಕಾರ್ಯಕ್ರಮ ಅದು ನ್ಯಾಷನಲ್ ಕಾಲೇಜ್ ಪ್ರಾಂಗಣದಲ್ಲಿ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಮುಖ್ಯ ನಟ ನಟಿಯರನ್ನೆಲ್ಲ ಸೇರಿಕೊಂಡು ರಾಜ್ಕುಮಾರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ನಮ್ಮ ಗೋಕಾಕ್ ಚಳವಳಿ ಏನಿತ್ತು, ಆ ಚಳವಳಿಯ ಉದ್ದೇಶ ಏನಿತ್ತು ಅಂದ್ರೆ ಕನ್ನಡವನ್ನ ಶಿಕ್ಷಣದಲ್ಲಿ ಬಹಳ ಪ್ರಬಲವಾಗಿ ನಾವು ಸ್ಥಾಪಿಸಬೇಕು. ಕನ್ನಡವನ್ನು ಓದ್ದೇನೇನೆ ಪದವೀಧರಾಗತಕ್ಕಂಥ ಒಂದು ಅವಕಾಶ ಕರ್ನಾಟಕದಲ್ಲಿ ಇತ್ತು. ಯಾವ ಹಂತದಲ್ಲೂ ಕನ್ನಡವನ್ನು ಮುಟ್ಟದೆ, ಓದದೆ, ಕಲಿಯದೆ ಅವರು ಗ್ರಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಅಥವಾ ವಿಜ್ಞಾನಿ ಅಥವಾ ಇಂಜಿನಿಯರ್ ಈ ತರ ಡಾಕ್ಟರ್ ಆಗದೆ ಅವಕಾಶ ಇತ್ತಲ್ಲ, ಆಗ ಆಗಬಾರ್ದು. ಈ ನಾಡಿನ ಸಂಪರ್ಕದಿಂದ ಅವರು ದೂರ ಹೋಗಬಾರದು, ಇದರ ಸ್ಪರ್ಶ ಇರಬೇಕು ಅನ್ನೋ ದೃಷ್ಟಿಯಿಂದ ಆಗ ಗೋಕಾಕ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ, ಗುಂಡೂರಾವ್ ಮುಖ್ಯಮಂತ್ರಿಯಾಗಿದ್ದರು ಅವರು. ಆಗ ಆ ಅವಧಿಯಲ್ಲಿ ಒಂದು ದೊಡ್ಡ ಸಮಿತಿಯನ್ನು ಮಾಡಿದರು. ಆ ಸಮಿತಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೊರಟಂತಹ ಸಂದರ್ಭದಲ್ಲಿ ಅದಕ್ಕೆ ತೀವ್ರವಾದ ಪ್ರತಿಭಟನೆ ಬಂತು. ಯಾಕೆಂದ್ರೆ ಜನರ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ ಇದು ಸಂಸ್ಕೃತ ಪರವಾದಂತಹ, ಕನ್ನಡ ವಿರೋಧಿಯಾದಂತಹ ತೀರ್ಪನ್ನು ಕೊಡುವ ದೃಷ್ಟಿಯಿಂದ ಸರ್ಕಾರ ಇದು ಮಾಡಿರುವ ಒಂದು ಗುಮಾನಿ, ಒಂದು ಅನುಮಾನ ಇತ್ತು. ಅದರಿಂದ ಅಂತಹ ಸಂದರ್ಭದಲ್ಲಿ ಜನರನ್ನ ಎಚ್ಚರಿಸಿಕೊಳ್ಳುವ ಹಾಗೆ ಮಾಡುವ ಕೆಲಸಕ್ಕೆ ಗೋವಿಂದ್ ರಾಜ್ಕುಮಾರ್ನ ಜೊತೆ ಕರೆದುಕೊಂಡು ಇಡೀ ಕರ್ನಾಟಕವನ್ನು ಸಂಚರಿಸಿದ್ರು. ಅದರ ಆಯಾಮ ಏನು, ಅದರ ಪ್ರತಿಫಲ ಏನಾಯಿತು, ಅದು ಕನ್ನಡಕ್ಕೆ ಹೇಗೆ ಒಂದು ದೊಡ್ಡ ಬಲಿಷ್ಠವಾದಂತಹ ಒಂದು ಅಧಿಷ್ಠಾನ, ತಳಪಾಯ ಸಾಧ್ಯವಾಯಿತು ಅಂತಕ್ಕಂಥದ್ದು ಈಗ ನಾಡಿನ ಚರಿತ್ರೆ, ಇತಿಹಾಸ, ಹೀಗೆ ಇತಿಹಾಸವನ್ನ ನಿರ್ಮಿಸಿದಂತಹ, ಹೊಸ ಸ್ವರೂಪವನ್ನ ಉಂಟು ಮಾಡಿದಂತಹ, ಕನ್ನಡಕ್ಕೆ ಒಂದು ಬಲ, ಶಕ್ತಿಯನ್ನ, ಆನೆ ಬಲ, ಸಿಂಹ ಬಲ ತಂದುಕೊಡುವ ದಿಕ್ಕಿನಲ್ಲಿ ಗೋವಿಂದ್ ಅವರು ಮಾಡಿದಂತಹ ಕೆಲಸ. ಹೀಗೆ ಅವರ ಬಹುಮುಖವಾದ ಕೆಲಸವನ್ನ, ಕಾರ್ಯವನ್ನ, ಸಾಧನೆಯನ್ನ, ನಡೆದು ಬಂದಂತಹ ದಾರಿಯನ್ನ, ನೆಟ್ಟಂತಹ ದಾಖಲೆಗಳನ್ನ ಇವೆಲ್ಲ ಈ ನಾಡಿಗೆ ಮತ್ತೊಮ್ಮೆ ನಾವು ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದು ಅದರ ಮುಡಿಯ ಮಾಡಿಕೆ ಹಾಗೆ ದೊಡ್ಡ ಸ್ಥಿತಿ ತರತಕ್ಕಂಥದ್ದು 24ನೇ ತಾರೀಕು ಬೃಹತ್ ಕಾರ್ಯಕ್ರಮವನ್ನ ಅದನ್ನ ಹಮ್ಮಿಕೊಂಡಿದ್ದೇವೆ. ಅದರ ಕರೆಯಲ್ಲಿ ನಮಗೆಲ್ಲ ಕೊಟ್ಟಿದೆ. ಹೀಗೆ ಹೋರಾಟಗಾರರಾಗಿ ಕಲಾವಿದರನ್ನು ಒಗ್ಗೂಡಿಸಿ, ಸಾಹಿತಿಗಳನ್ನು ಒಗ್ಗೂಡಿಸಿ, ಸಾಂಸ್ಕೃತಿಕ ಚೇತನಕ್ಕೆ ಒಂದು ರೀತಿಯ ಅಮೃತ ಸ್ಪರ್ಶವನ್ನು ಕೊಟ್ಟಂತ ಸಾರಾ ಗೋವಿಂದ್ ಅವರ ಅಭಿನಂದನ ಸಮಾರಂಭ 24ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಅದು ನಡೆಯುತ್ತೆ. ಆ ಸಂದರ್ಭದ ವಿವರಗಳನ್ನು ಈಗಾಗಲೇ ನಮ್ಮ CK ರಾಮೇಗೌಡರು ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಇನ್ನೊಮ್ಮೆ 1-2-3 ವಾಕ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಆಗಲೇ ಹೇಳಿದಾಗೆ ನಮ್ಮ ವಿನಂತಿಯನ್ನು ಮನ್ನಿಸಿ ತಾವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಕ್ಕೆ ಕೃತಜ್ಞರಾಗಿದ್ದೇವೆ. ಈ ಕಾರ್ಯಕ್ರಮದ ರೂಪ ಸ್ವರೂಪಗಳನ್ನು ನಾಡಿಗೆ ವಿತರಿಸುವುದರಲ್ಲಿ, ಜನಕ್ಕೆ ತಲುಪಿಸುವುದರಲ್ಲಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಸನ್ಮಾನ ಸಮಿತಿಯ ಪರವಾಗಿ ಪ್ರಾರ್ಥಿಸಿಕೊಳ್ತೀನಿ. 24ನೇ ತಾರೀಕು
ಇಡೀ ದಿವಸ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತೆ. ಅದಕ್ಕೆ ಮೊದಲು 8 ಗಂಟೆಗೆ ಒಂದು ಸಾರ್ವಜನಿಕ ಜನರನ್ನ ಗಮನ ಸೆಳೆಯುವ ದೃಷ್ಟಿಯಿಂದ ಮೆರವಣಿಗೆ ಕಾರ್ಯಕ್ರಮ ಇದೆ. ಆ ಮೆರವಣಿಗೆಯಲ್ಲಿ ಗೋವಿಂದ ಅವರನ್ನ ಪೂರ್ಣ ಕುಂಭದ ಸ್ವಾಗತ, ಒಂದು ಅದನ್ನು ವಿಶೇಷವಾಗಿ ಕಲಾ ತಂಡಗಳು, ಜಾನಪದ ಕಲಾ ತಂಡಗಳು ಮತ್ತು ಅನೇಕ ಕನ್ನಡ ಅಭಿಮಾನಿಗಳು, ಚಿತ್ರಾಭಿಮಾನಿಗಳು ಅವರೆಲ್ಲ ಅದರಲ್ಲಿ ಇರ್ತಾರೆ. ಅವರು ಜೆಸಿ ರಸ್ತೆಯ ಮೂಲಕ ಮಿನರ್ವ ರಸ್ತೆಯ ವೃತ್ತದಿಂದ ಹೊರಟು ರವೀಂದ್ರ ಕಲಾಕ್ಷೇತ್ರ ತಲುಪ್ತಾರೆ. ಬೆಳಿಗ್ಗೆ 8:00 ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆಮೇಲೆ 11 ಗಂಟೆಗೆ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಪ್ರಸಿದ್ಧ ಸಾಹಿತಿಗಳಾದಂತಹ ಬರೂರು ರಾಮಚಂದ್ರ ಅವರು ಅವರದ್ದು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಆಮೇಲೆ 11:45 ಗಂಟೆಗೆ ಚಲನಚಿತ್ರ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರ ಮತ್ತು ಉಳಿದ ಪೂರಕ ಜ್ಞಾನ ಶಿಸ್ತುಗಳಲ್ಲಿ ಇವರ ಡ್ರೆಸ್ಸೇ ಏನಿದೆ ಅನ್ನೋದನ್ನು ಕುರಿತು ಒಂದು ಗೋಷ್ಠಿ ಇರುತ್ತೆ. ಆಮೇಲೆ ಜಾಣಿಗೆರೆ ವೆಂಕಟರಾಮಯ್ಯ ಅದರಲ್ಲಿ ಮಾತಾಡ್ತಾರೆ. ಅನಂತರ ಕನ್ನಡ ಚಿತ್ರರಂಗದಲ್ಲಿ ಇವರ ಪಾತ್ರ ಏನು, ಅದರ ಕೊಡುಗೆ ಏನು ಅನ್ನೋದನ್ನು ಕುರಿತು ಶ್ರೀಧರ್ ಮೂರ್ತಿ ಅವರು ಮಾತಾಡ್ತಾರೆ. ಮಧ್ಯಾಹ್ನ ಊಟ ಆದಮೇಲೆ 2 ಗಂಟೆಗೆ ಪ್ರಭಾತ್ ಕಲಾವಿದರು ಒಂದು ನಾಟಕವನ್ನು ಬಹಳ ಪ್ರಸಿದ್ಧವಾದಂತಹ ಕರುನಾಡ ವೈಭವ ಎನ್ನುವ ನಾಟಕವನ್ನು ನಡೆಸಿಕೊಡ್ತಾರೆ. 3:15 ಗಂಟೆಗೆ ಈ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆ ಮಾಡಿದಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಸನ್ಮಾನ ಗೌರವ ಮಾಡಿದ್ದೇವೆ. ಅದಾದ್ಮೇಲೆ ಶಿಖರ ಸ್ಥಿತಿ ಎಂದರೆ ಸಂಜೆ ನಡೀತಕ್ಕಂತಹ ದೊಡ್ಡ ಕಾರ್ಯಕ್ರಮ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಜನತೆಯ ಪರವಾಗಿ, ನಾಡಿನ ಪರವಾಗಿ ಸಾರಾ ಗೋವಿಂದ್ ಅವರನ್ನ ಸನ್ಮಾನಿಸ್ತಾರೆ. ನಾನು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತೇನೆ. ಹೀಗೆ ಇಷ್ಟು ಈ ವಿಶಿಷ್ಟವಾದಂತಹ ಕಾರ್ಯಕ್ರಮ, ಒಬ್ಬ ವ್ಯಕ್ತಿಯನ್ನ ಅವನ ಸಾಧನೆಯನ್ನು ಗುರುತಿಸುವ ಒಂದು ದೊಡ್ಡ ಕಾರ್ಯಕ್ರಮ ಇದು. ನಾಡಿಗೆ ನುಡಿಗೆ ಕೆಲಸ ಮಾಡಿದಂಥವ್ರನ್ನ ನಾವು ಮರಿಬಾರದು, ಸೇವೆ ಸಲ್ಲಿಸಿದರು ನಾವು ಮರಿಬಾರದು. ನಮ್ಮ ಕೃತಜ್ಞತೆಯ ಗೌರವವಾಗಿ, ನಮ್ಮ ಪ್ರೀತಿಯ ದ್ಯೋತಕವಾಗಿ ಏರ್ಪಾಡು ಮಾಡಿರ್ತಕ್ಕಂತಹ ಸಮಾರಂಭ ಇದು. ಈ ವಿಚಾರವನ್ನು ನಾಡಿಗೆ ತಲುಪಿಸುವ ಕಾರ್ಯದಲ್ಲಿ ನಮ್ಮ ಸಹಕಾರವನ್ನು ನಾವು ಬಯಸ್ತೇವೆ. ನಾವೆಲ್ಲ ಬಿಡು ಮಾಡ್ಕೊಂಡು ಬಂದಿದ್ದಕ್ಕಾಗಿ ಇನ್ನೊಮ್ಮೆ ಈ ಸಂಸ್ಥೆಯ ಪರವಾಗಿ ನಮಸ್ಕಾರ ಮತ್ತು ಕೃತಜ್ಞತೆಯನ್ನು ತಿಳಿಸ್ತೇನೆ. ಸ್ನೇಹಿತರೆ, ಇನ್ನೊಂದು 5 ನಿಮಿಷ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ವೇದಿಕೆ ಮೇಲೆ ವಿಶೇಷ ಅಲಂಕಾರ ಇರುತ್ತೆ. ಈ ಅಭಿನಂದನಾ ಸಮಾರಂಭ ಮುಗಿದ ನಂತರ ಚಲನಚಿತ್ರರಂಗದ ಕಲಾವಿದರಿಂದ ವಿಶೇಷ ಕಾರ್ಯಕ್ರಮ ಇದೆ. ಅದರ ಪೂರ್ಣ ವಿವರವನ್ನ ಕಾರ್ಯದರ್ಶಿಗಳಂತ ಎ. ಗಣೇಶ್ ಅವರು ತಮಗೆ ಕೊಡ್ತಾರೆ. ಸಂಜೆ 6:30 ಗಂಟೆಗೆ ಸಿಜಲರ್ಸ್ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಅದ್ಭುತವಾದಂಥ ಡ್ಯಾನ್ಸ್ ಕಾರ್ಯಕ್ರಮಗಳು, ಸುಮಾರು 6 ರಿಂದ 7 ಡ್ಯಾನ್ಸ್ನ ನಾವು ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಲೈವ್ ಮ್ಯೂಸಿಕ್ ಅಂದರೆ ಸಾಂಗ್ಸ್ಗಳು ಇರುತ್ತೆ. ಅದರಲ್ಲಿ ವಿಜಯ್ ಪ್ರಕಾಶ್ ಅವರು ಭಾಗವಹಿಸ್ತಾ ಇದ್ದಾರೆ, ಅನುರಾಧ ಭಟ್ ಅವರು ಭಾಗವಹಿಸ್ತಾ ಇದ್ದಾರೆ, ಚೇತನ್ ಅವರು ಭಾಗವಹಿಸ್ತಾ ಇದ್ದಾರೆ, ಊರ್ವಶಿ ಅವರು, ಸುನೀತಾ ಮಲ್ನಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಂಗ್ಗಳನ್ನ ಆಡ್ತಾ ಇದ್ದಾರೆ. ಜೊತೆಗೆ ರೇಣು ಮೆಲೋಡಿಸ್ ಕಡೆಯಿಂದ ರೇಣು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 2 ಗಂಟೆಗಳ ಕಾಲ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಯೂತ್ಸ್ ಕಲಾವಿದರು ಎಲ್ಲರೂ ಕೂಡ ಡ್ಯಾನ್ಸ್ ಆಡುವ ಮುಖಾಂತರ ಸಾರಾ ಗೋವಿಂದ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲು ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಈ ಇಷ್ಟು ಕಾರ್ಯಕ್ರಮ ಸಂಜೆ 7 ಗಂಟೆ ನಂತರ ಸುಮಾರು 9-9:30ವರೆಗೂ ನಮ್ಮ ಚಲನಚಿತ್ರ ಕಡೆಯಿಂದ ನಾವು ಅವರಿಗೆ ಒಂದು ಅಭಿನಂದನೆಗಳನ್ನ ಈ ಕಾರ್ಯಕ್ರಮ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾಹಿತಿ. ಶ್ರೀ ಸಾರಾ ಗೋವಿಂದ್ ಅವರನ್ನ ಈಗಾಗಲೇ ಗುರುಗಳು ಹೇಳಿದ ಹಾಗೆ ಲಾಲ್ಬಾಗ್ ಪಶ್ಚಿಮ ದ್ವಾರದಿಂದ ಮೆರವಣಿಗೆ ತರ್ತೀವಿ. ಈಗ ಸಾರಾ ಗೋವಿಂದ್ ಅವರಿಗೆ 72 ವರ್ಷ. ಹಾಗಾಗಿ 72 ಮಹಿಳೆಯರು ಪೂರ್ಣ ಕುಂಭ ಕಳಶವನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ 72 ಜನ ಕನ್ನಡ ಕಲಿಗಳು, ಯುವ ಹೋರಾಟಗಾರರು ಕನ್ನಡ ಧ್ವಜವನ್ನು ಎಗರೇರಿಸಿಕೊಂಡು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಇದು ವಿಶೇಷ. ಜೊತೆಗೆ ಮೆರವಣಿಗೆ ಉದ್ದಕ್ಕೂ ವಿಶೇಷವಾದಂತ ಜಾನಪದ ಕಲಾ ತಂಡಗಳ ಪ್ರದರ್ಶನ ಇರುತ್ತೆ ಮತ್ತು ಬೆಂಗಳೂರು ನಗರದ ಇತರ ಕನ್ನಡ ಸಂಘ ಸಂಸ್ಥೆಗಳು ತಮ್ಮ ಬ್ಯಾನರ್ನ ಹಿಡಿದು ಅಲ್ಲಿ ಯೋಧರಂತೆ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಮೆರವಣಿಗೆ ಉದ್ದಕ್ಕೂ ಮಜ್ಜಿಗೆ, ಪಾನಕ ಜೊತೆಗೆ ತಂಪು ಪಾನಿಯನ್ನ ಆ
ಮೆರವಣಿಗೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾವು ದಹವನ್ನು ಇಂಗಿಸುವ ಸಲುವಾಗಿ ಕೊಡ್ತಾ ಇದ್ದೀವಿ. ಈ ಮೆರವಣಿಗೆ 8:30ಕ್ಕೆ ಪ್ರಾರಂಭ ಆಗಿ 10 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ ಸೇರುತ್ತೆ. ರವೀಂದ್ರ ಕಲಾಕ್ಷೇತ್ರ ತಲುಪಿದ ನಂತರ 10:45ಕ್ಕೆ ಸಾರಾ ಗೋವಿಂದರವರ ಛಾಯಾಚಿತ್ರ ಪ್ರದರ್ಶನ, ಆ ಪ್ರದರ್ಶನ ನಂತರ ಉದ್ಘಾಟನೆ ಆಗಿದೆ. ಆ ಎಲ್ಲ ವಿವರವನ್ನ ಗುರುಗಳು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಮ್ಮ ಈ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ತಾವು ಅಭಿಮಾನದಿಂದ ನಮ್ಮ ಬಂದಿದ್ದೀರಾ. ಜೊತೆಗೆ ಈಗ ವಿಶೇಷವಾಗಿ ನಮ್ಮ ಗುಬ್ಬಿ ಪರಂ ಗುಬ್ಬಿಯವರು ಒಂದು ಛಾಯಾಚಿತ್ರವನ್ನ ಎವಿಯನ್ನ ಅವರು ಕೂಡ ಕಳೆದ 1 ತಿಂಗಳಿಂದ ಈ ನಾಡಿನ ಪ್ರಸಿದ್ಧ ವಿದ್ವಾಂಸರು, ಲೇಖಕರು, ಕವಿಗಳು, ಕನ್ನಡ ಪರ ಹೋರಾಟಗಾರರು, ಸಾಮಾಜಿಕ ಚಿಂತಕರು, ಮಿಗಿಲಾಗಿ ಕನ್ನಡ ಚಿತ್ರರಂಗದ ಹಿರಿಯರು, ಗಣ್ಯರು ಎಲ್ಲರನ್ನು ಒಳಗೊಂಡಂತ ಸುಮಾರು 75ಕ್ಕೂ ಹೆಚ್ಚು ಗಣ್ಯರ ಅಭಿಪ್ರಾಯವನ್ನ ಸಾರಾ ಗೋವಿಂದ್ ಅವರ ಬಗ್ಗೆ ಅವರ ಅಭಿಪ್ರಾಯವನ್ನ ಹೇಳಿಕೊಂಡಿದ್ದಾರೆ. ಅದರ 2 ಅಥವಾ 3 ತುಣುಕುಗಳನ್ನ ಇಲ್ಲಿ ನಿಮಗೋಸ್ಕರ ಪ್ರದರ್ಶನ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೆಚ್ಚಿನದೆಲ್ಲ ಅಲ್ಲಿ ತೋರಿಸ್ತೀವಿ, ದಯವಿಟ್ಟು ಸಾಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮಾಧ್ಯಮದ ಗೆಳೆಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಒಬ್ಬನೇ ಕನ್ನಡದ ಕೆಲಸ ಮಾಡಿಲ್ಲ, ಬಹಳ ಜನ ಕನ್ನಡದ ಕೆಲಸ ಮಾಡಿದ್ದಾರೆ. ನಾನು ಇಂಥ ಒಂದು ಕಾರ್ಯಕ್ರಮಕ್ಕಾಗಿ ನಾನು ಕನ್ನಡದ ಕೆಲಸ ಮಾಡಲಿಲ್ಲ. ನೀವು ಆ ರೀತಿ ಮಾಡೋದೇ ಆದ್ರೆ ನನಗಿಂತ ಹೆಚ್ಚು ಕನ್ನಡದ ಸೇವೆ ಸಲ್ಲಿಸತಕ್ಕಂಥ ಕನ್ನಡದ ಹೋರಾಟಗಾರರಿಗೆ ಸನ್ಮಾನ ಮಾಡಿ, ಇದು ಬರೀ ನನಗೆ ಅಭಿನಂದನೆ ಸಲ್ಲಿಸೋದು ಅಷ್ಟೇ ಆಗಬಾರ್ದು. ಇಡೀ ದಿನ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಕಲೆಯ ಬಗ್ಗೆ ಚಿಂತನೆ ನಡೀತಕ್ಕಂಥದ್ದು, ಸಂಗೀತದ ಬಗ್ಗೆ ಕಾರ್ಯಕ್ರಮ ಇರ್ತಕ್ಕಂಥದ್ದು, ನಾಟಕದ ಬಗ್ಗೆ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು, ಒಟ್ಟು ಇದು ಸಾಹಿತ್ಯ ಸಾಂಸ್ಕೃತಿಕವಾಗಿರಬೇಕು ಹೊರತು ಬರೀ ಕೇವಲ ಸಾರಾ ಗೋವಿಂದ ಸನ್ಮಾನ ಮಾಡೋದು ಮಾತ್ರ ಇದು ತಮ್ಮ ಬರಲ್ಲ. ಇದು ಒಟ್ಟಾರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ನಾನು ಹೆಸರು ಬೇರೆ ಕೇವಲ ನೆಪ ಮಾತ್ರ ಇರಲಿ ಅಂತ ಹೇಳಿದಾಗ ಅದಕ್ಕೆ ನಾವು ಒಪ್ಕೊಂಡು ಈ ರೀತಿ ದಿನವಿಡೀ ಕಾರ್ಯಕ್ರಮವನ್ನ ರೂಪಿಸಿದ್ದೀವಿ. ಇದೊಂದು ಮಾದರಿ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ನೋದು ನಮ್ಮ ಅಭಿನಂದನಾ ಸಮಿತಿಯ ಸದಾಭಿಪ್ರಾಯ. ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ, ನಾವು ಏನೇ ಮಾಡಿದ್ರು ಕೂಡ, ಏನೇ ಶ್ರಮ ಪಟ್ಟರು ಕೂಡ, 2-3 ತಿಂಗಳು ಏನೇ ಶ್ರಮ ಪಟ್ಟರು ಕೂಡ ಆ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಕೈಲಿದೆ. ಸ್ನೇಹಿತರೆ, ತಾವು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಅಭಿನಂದನಾ ಸಮಿತಿಯ ಪರವಾಗಿ, ಹಿರಿಯರ ಪರವಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮಾಧ್ಯಮದ ಗೆಳೆಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಪ್ರೋತ್ಸಾಹ, ಸಹಕಾರ ಯಾವತ್ತೂ ಯಾವಾಗಲೂ ಅತ್ಯಗತ್ಯ ಅಂತೇಳಿ ನಾನು ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ನಾನು ಪ್ರೀತಿಯಿಂದ ನೀವು ಬಂದಿದ್ದಕ್ಕೆ ಮನಪೂರ್ವಕ ಕೃತಜ್ಞತೆಗಳನ್ನ ತಮಗೆ ಅರ್ಪಿಸುತ್ತಾ, ವೇದಿಕೆಯ ಅಲಂಕಾರವನ್ನ ಶ್ರೇಷ್ಠ ಮೀಡಿಯಾದವರು ವಹಿಸಿಕೊಂಡಿದ್ದಾರೆ. ಅವರು ಕೂಡ ಶ್ರೇಷ್ಠ ಮೀಡಿಯಾ ವಹಿಸಿಕೊಂಡಿದ್ದಾರೆ. ಅದರಿಂದ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.